Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 89 verse 28. I will always keep my promise to him. ಕೀರ್ತನೆಗಳು 89:28 ವಚನ. ನನ್ನ ಕೃಪೆಯು ಅವನಲ್ಲಿ ಶಾಶ್ವತವಾಗಿ ಇರುವುದು ಎಂಬುದಾಗಿ. ಹೌದು, ದೇವರು ಕೃಪಾಭರಿತನಾದ ದೇವರು. ಆತನು ಇವತ್ತು ನಮ್ಮ ಜೊತೆಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇವರು ವಾಗ್ದಾನವನ್ನು ಕೊಟ್ಟು ನೆರವೇರಿಸುವಂಥ ದೇವರು. ನಮ್ಮ ದೇವರು ಮಾಡಿರ್ತಕ್ಕಂಥ ಒಡಂಬಡಿಕೆಯು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಆತನು ಇವತ್ತು ನಮಗೆ ಶಾಶ್ವತವಾದಂಥ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನನ್ನ ಕೃಪೆ ನಿನ್ನಲ್ಲಿ ಇರಿಸುವೆನು ಎಂಬುದಾಗಿ. ನಮ್ಮ ದೇವರು ಕೃಪಾಭರಿತನಾದ ದೇವರು. ನಮ್ಮ ದೇವರು ದಯಾಮಯಿಯಾದಂಥ ದೇವರು. ನಮ್ಮ ದೇವರು ಕನಿಕರವುಳ್ಳ ದೇವರು, ಕರುಣಾಮಯಿಯಾದಂಥ ದೇವರು, ದೀರ್ಘ ಶಾಂತಿಯುಳ್ಳಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಇವತ್ತು ನಮ್ಮ ಜೊತೆಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನನ್ನ ಕೃಪೆ ನಿನ್ನ ಮೇಲೆ ಶಾಶ್ವತವಾಗಿ ಇರಿಸುವೆನು ಎಂಬುದಾಗಿ. ನನ್ನ ಪ್ರಿಯ ದೇವಚಂದ್ರೆ, ನೀವು ಇವತ್ತು ಅಂದುಕೊಳ್ಳುತ್ತಾ ಇರಬಹುದು, ನನ್ನಲ್ಲಿ ಜ್ಞಾನವಿಲ್ಲ, ನಾನು ದುಃಖಭರಿತನಾಗಿದ್ದೇನೆ, ನನ್ನಲ್ಲಿ ಸಂತೋಷವೇ ಇಲ್ಲ, ದೇವರು ನನಗೆ ಆಶೀರ್ವಾದವೇ ಮಾಡುತ್ತಾ ಇಲ್ಲ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು. ಆದರೆ ದೇವರು ಈ ಹೊತ್ತು ನಿನಗೆಂದೇ ಹೇಳ್ತಾ ಇದ್ದಾರೆ, ನನ್ನ ಕೃಪೆ ನಿನ್ನ ಮೇಲೆ ಇರಿಸುವೆನು. ಅದು ಎಂದೆಂದಿಗೂ ಇರುವಂಥದ್ದು. ಒಂದು ದಿನ, 2 ದಿನ, 1 ವರ್ಷಕ್ಕಲ್ಲ, ಶಾಶ್ವತವಾಗಿರ್ತಕ್ಕಂಥ ಕೃಪೆ ನಿನ್ನ ಮೇಲೆ ಸುರಿಸುವೆನು ಎಂಬುದಾಗಿ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಗೆಯೇ 33ನೇ ವಚನದಲ್ಲಿಯೂ ಕೂಡ ದೇವರ ವಾಕ್ಯ ನಮಗೆ ಈ ರೀತಿ ತಿಳಿಸಿಕೊಡ್ತಾ ಇದೆ, ನಾನು ಅವನಲ್ಲಿಟ್ಟಿರುವ ಕೃಪೆಯನ್ನು ತಪ್ಪಿಸುವುದಿಲ್ಲ ಎಂಬುದಾಗಿ. ಹೌದು, ದೇವರು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ಕೃಪೆಯನ್ನು ತಪ್ಪಿಸುವುದೇ ಇಲ್ಲ, ಎಂದೆಂದಿಗೂ ಶಾಶ್ವತವಾಗಿ ಇರಿಸುವೆನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಕೀರ್ತನೆ 40:11 ನಾವು ದೇವರ ವಾಕ್ಯದಲ್ಲಿ ಈ ರೀತಿ ನೋಡುತ್ತೇವೆ, ನಿನ್ನ ಕೃಪಾಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ ಎಂಬುದಾಗಿ ಅಲ್ಲಿ ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ದೇವರು ಯಾವಾಗಲೂ ನಮ್ಮನ್ನು ಕಾಪಾಡುವಂಥ ದೇವರು. ಆತನ ಕೃಪಾಸತ್ಯತೆಗಳು ಯಾವಾಗಲೂ ನಮ್ಮನ್ನು ಹಿಂಬಾಲಿಸುವಂಥವುಗಳಾಗಿವೆ. ಇದೇ ಕೀರ್ತನೆ 103:4 ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಆತನು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವವನು ಆಗಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮನ್ನು ಶೃಂಗಾರ ಮಾಡುತ್ತಾರಂತೆ, ಕಿರೀಟದಿಂದ ಶೃಂಗಾರ ಮಾಡುತ್ತಾರಂತೆ. ಯಾವ ಕಿರೀಟ ಎಂದರೆ ಪ್ರೀತಿ ಮತ್ತು ಕೃಪೆಗಳು ಎನ್ನುವಂಥ ಕಿರೀಟದಿಂದ ಆತನು ನಮ್ಮನ್ನು ಶೃಂಗರಿಸುವ ಆತನಾಗಿದ್ದಾನೆ ಪ್ರಿಯರೇ. ಇದೇ ಕೀರ್ತನೆ 103:11 ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಹೌದು, ಆತನ ಕೃಪೆ ಇವತ್ತು ನಮ್ಮ ಮೇಲೆ ಅಪಾರವಾಗಿ ಸುರಿಸಬೇಕೆಂದರೆ ನಾವು ಮಾಡಬೇಕಾದ ಕಾರ್ಯ, ನಾವು ಆತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಬೇಕಾಗಿದೆ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಅಪಾರವಾದಂಥ ಕೃಪೆ ಆತನು ನಮ್ಮ ಮೇಲೆ ಸುರಿಸುವಾತನಾಗಿದ್ದಾನೆ. ರೋಮ 5:17 ನಾವು ನೋಡ್ತೇವೆ, ದೇವರು ಧಾರಾಳವಾಗಿ ಕೃಪೆಯನ್ನು ಅನುಗ್ರಹಿಸುವಾತನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಇನ್ನು ಮುಂದೆ ಚಿಂತಿಸುವುದು ಬೇಡ, ದುಃಖಿತರಾಗುವುದು ಬೇಡ, ಆಶೀರ್ವಾದದಿಂದ ವಂಚಿತರಾಗುವುದು ಬೇಡ. ಯಾಕೆಂದರೆ ನಮ್ಮ ದೇವರು ಕೃಪಾಭರಿತನಾದ ದೇವರು. ಆತನು ಇವತ್ತು ನಿನಗೆಂದೇ ಹೇಳ್ತಾ ಇದ್ದಾರೆ, ತನ್ನ ಕೃಪೆಯನ್ನು ನಿನ್ನಲ್ಲಿ ಶಾಶ್ವತವಾಗಿ ಇರಿಸುವೆನು ಎಂಬುದಾಗಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಾತನಾಗಿದ್ದೀರಿ ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿ ಇರುವಂಥದ್ದಾಗಿದೆ ದೇವರೇ, ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಅವರ ಜೀವಿತದಲ್ಲಿ ನಿನ್ನ ಕೃಪೆ ಎಂದೆಂದಿಗೂ ತುಂಬಿ ತುಳುಕಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಅವರನ್ನು ಶೃಂಗರಿಸು ಸ್ವಾಮಿ. ಕೃಪಾಸತ್ಯತೆಗಳು ಯಾವಾಗಲೂ ಅವರನ್ನು ಹಿಂಬಾಲಿಸಲಿಕ್ಕಾಗುವಂತೆ, ಯಾವಾಗಲೂ ಅವರನ್ನು ಕಾಪಾಡಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಅವರ ಮೇಲೆ ನಿನ್ನ ಧಾರಾಳವಾದ ಕೃಪೆಯನ್ನು ಅನುಗ್ರಹಿಸು. ಯಾವಾಗಲೂ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ನಡೆಸು. ಅವರನ್ನು, ಅವರ ಕುಟುಂಬವನ್ನು, ಮಕ್ಕಳನ್ನು, ಅವರ ಉದ್ಯೋಗವನ್ನು ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.